ಪೊಲೀಸ್ ಅಟೆಂಡರ್ ಪ್ರೇಮರಾಜ್ ಅಂತ. ಕರೆಯೋ ನಿಮ್ ಸಾಹೇಬ್ರನ್ನ. ನೀವು ಯಾರಾದ್ರೂ ನಮ್ಗೇನು? ನೀವು ಯಾಕೆ ಬಂದ್ರೆ ಹೇಳಿ, ಯಾರು ಬೇಕು ನಿಮ್ಗೆ? ನಾನು ಇವರು ಸೆಕ್ರೆಟರಿ. ನಾನು ಅಲ್ಲಕ್ಕ ನನ್ನ ಮಗನೇ. ದಿಮಾಗ್ ತೋರಿಸಿದ್ರೆ ಬೇರೆನೆ ಆಗುತ್ತೆ. ಕರೆಯೋ ನಿನ್ ಸಾಹೇಬ್ರನ್ನ. ನಾ ಕರಿತೀವಿ ರಾವಿದ್ದಂಗೆ. ಅಂದ ಹಾಗೆ ತಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕಿತ್ತು. ಏನದು? ಶಿವಪ್ಪನವ್ರೆ, ಇವತ್ತಿನ ಪತ್ರಿಕೆಯ ಮುಖಪುಟ ಓದಿದ್ರೇನೋ? ಇಲ್ವಲ್ಲ. ಏನಾಯ್ತು? ಯಾರಾದ್ರೂ ಸತ್ರೇನೋ? ಯಾರು ಸತ್ತಿಲ್ಲ. ಸರ್ಕಾರದಿಂದ ಹೋಗುವ ಕೆಲವು ಎಮರ್ಜೆನ್ಸಿ ಔಷಧಿಗಳು ತಮ್ಮ ಕೈ ಮುಖಾಂತರವೇ ಹೋಗುತ್ತಿರೋದು ಹೇಳಿ ತಿಳಿದುಪಟ್ಟೆ. ಹೌದು, ಅದಕ್ಕೇನಂತೆ. ಬಡವರ ಸೇವೆಗಾಗಿ ನಾನಿರುವಾಗ ಜನಸೇವೆ ಅಂತ ಮಾಡ್ತಾ ಇದ್ದೀನಿ. ಅದರಿಂದ ತಮಗೇನಾದರೂ ಬೇಜಾರ? ಖಂಡಿತ ಇಲ್ಲ. ಆದ್ರೆ ತಮ್ಮ ಮುಖಾಂತರ ಹೋಗುವ ಕೆಲವು ಎಮರ್ಜೆನ್ಸಿ ಔಷಧಿ ಹಾಗೂ ಗ್ಲೂಕೋಸ್ಗಳನ್ನ ವಿದೇಶಿ ಕಂಪನಿಯವರು ನಮ್ಮಲ್ಲಿ ಕೇಳಿದ್ದಾರೆ. ತಾವೇನಾದರೂ ಈ ಡೀಲ್ಗೆ ಒಪ್ಪಿದರೆ ಕೇಳಿದಷ್ಟು ಹಣ ಕೊಡಲು ಅವರು ಒಪ್ಪಿಕೊಂಡಿದ್ದಾರೆ. ಆ ಕುರಿತಾದಂತೆ ತಾವು ವಿಚಾರ ಮಾಡಿದ್ರೆ. ಓಕೆ ಮಿಸ್ಟರ್ ಪ್ರೇಮ್, ನಿಮ್ಮಂತವರಿಂದಲ್ಲವೇ ನಾನು MLA ಪಟ್ಟಕ್ಕೆ ಬಂದಿರೋದು. ಇಡೀ ಪ್ರಪಂಚವೇ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿರುವಾಗ ಒಬ್ಬ MLA ಆಗಿ ನಾನು ಮಾಡಿದರೆ ತಪ್ಪೇನಿದೆ? ಸರ್ಕಾರದ ಆಡಳಿತದಲ್ಲಿ ನಾನಿರುವಾಗ ನಿಮಗೆ ಸಹಾಯ ಮಾಡದೆ ಇರ್ತೀನ? ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಈ ಡೀಲ್ಗೆ ಒಪ್ಪಿಕೊಂಡಿದ್ದಕ್ಕೆ. ಇಟ್ಸ್ ಓಕೆ, ಬಟ್ ಈಗ ಸಪ್ಲೈ ಆಗ್ತಿರೋದು ಜಸ್ಟ್ 25 lakhs ಓನ್ಲಿ. ಅವರು ಕೇಳುತ್ತಿರುವುದು ಅಷ್ಟೇ ಮೊತ್ತದ್ದು. ಮುಂದೆ ಈ ಬಿಸ್ನೆಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ನಡೆಸಬಹುದು. ಪ್ರೇಮ್ರಾಜ್, ಈ ಔಷಧಿಯು ಇದೇ ಬರುವ ಸಂಡೆ ದಿಲ್ಲಿಯ ಮಾರ್ಗವಾಗಿ ಬಾಂಬೆ ತಲುಪಲಿದೆ. ನೀವೊಂದು ಹೆದ್ದಾರಿಯಲ್ಲಿ ಒಂದು ನಿರ್ದಿಷ್ಟ ಸ್ಥಳ ಅಂತ ಗುರ್ತು ಮಾಡಿ ಅಲ್ಲಿ ಅಸಲಿ ಔಷಧಿಗಳನ್ನ ತೆಗೆದು ನಕಲಿ ಔಷಧಿಗಳನ್ನ ತುಂಬಿಡಿ. ಪೊಲೀಸರು ಬಂದ್ರೆ ಅದನ್ನ ಮಾಮೂಲಿ ಅಂತ ಕೊಟ್ಟು ಬಿಡಿ. ಅಂದ ಹಾಗೆ ಮೊದಲು ನನ್ನ ಮಾಮೂಲು, ಆಮೇಲೆ ಮಾಲು. ಶಿವಪ್ಪನವರೇ, ತಮಗೆ ಸೇರಬೇಕಾದ ಮಾಮೂಲು ಸಕಾಲದಲ್ಲಿ ತಮ್ಮ ಮನೆಗೆ ಸೇರಿಯೇ ಸೇರುತ್ತೆ. ಆ ಬಗ್ಗೆ ಚಿಂತೆ ಬೇಡ. ಎನಿವೆ, ಮತ್ತೊಮ್ಮೆ ಈ ಡೀಲ್ಗೆ ಒಪ್ಪಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಾನಿನ್ನು ಹೋಗಿ ಬರ್ತೇನೆ ಶಿವಪ್ಪ. ಸಮಾಜದ ಕಣ್ಣಿಗೆ ನಾನೊಬ್ಬ ಪ್ರಜಾರಕ್ಷಕ. ಹಾಗಂತ ಮಂತ್ರಿಗಳೇ ಬಡವರ ಹಣದಿಂದ ಬೀಗುತ್ತಿರುವಾಗ ಒಬ್ಬ MLA ಆಗಿ ನಾ ಮಾಡಿದರೆ ತಪ್ಪೇನಿದೆ ಅಲ್ವಾ? ಇನ್ನು ಮುಂದೆ ಬೇಕಾದಷ್ಟು ಹಣವನ್ನ ಮಾಡಿ ಐಷಾರಾಮವಾಗಿ ಬದುಕುತ್ತೇನೆ. ಜನರ ಕಣ್ಣಿಗೆ ನಾನೊಬ್ಬ ಪ್ರಜಾರಕ್ಷಕ. ಜನರ ಕಣ್ ತಪ್ಪಿಸಿ